ತಿನ್ನೋದು ಕಾಫಿ, ಟೀ, ನೂಡಲ್ಸ್, ಕುಕೀಸ್, ಚಾಕ್ಲೇಟ್ಸ್, ಪಿಜ್ಜಾ, ಬರ್ಗರ್ ಇವು ಆಯಿತಾ. ಆದರೆ ನಿಮಗೆ ಬೇಕು ಒಮೆಗಾ 3 ಫ್ಯಾಟಿ ಆ್ಯಸಿಡ್, ಜಿಂಕ್, ಸೆಲೆನಿಯಮ್, ಐರನ್, ಕಾಪರ್, ಮೆಗ್ನೀಷಿಯಮ್, ವಿಟಮಿನ್ ಡಿ, ವಿಟಮಿನ್ B12. ಹೆಂಗೆ ಸಾಧ್ಯ? ಈಗ ಏನಾದ್ರು ನಿಮಗೆ ಮೈಗ್ರೇನ್ ಕಮ್ಮಿ ಆಗಬೇಕಾ, ಚೆನ್ನಾಗಿ ನೀರು ಕುಡಿಬೇಕು, ಫೈಬರ್ ರಿಚ್ ಫುಡ್ ತಿನ್ನಬೇಕು. ಓಕೆ. ಮತ್ತು ಥೈರಾಯ್ಡ್ ಕಮ್ಮಿ ಆಗಬೇಕು, ನಿಮಗೆ ಸೆಲೆನಿಯಮ್ ಬೇಕು, ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಬೇಕು. ನಿಮಗೇನಾದರೂ ಕೂದಲು ಬೆಳ್ಳಕ್ಕಾಗ್ತಿದೆ, ಕೂದಲು ಕಪ್ಪಾಗಬೇಕಂತ ಅಂದರೆ ನಿಮಗೆ ವಿಟಮಿನ್ B12 ಬೇಕು, ಕಾಪರ್ ಬೇಕು, ಐರನ್ ಬೇಕು. ಕೂದಲು ತುಂಬ ಉದುರ್ತದೆ, ಅದು ಕಮ್ಮಿ ಆಗೋಕ್ಕೆ ನಿಮ್ಗೆ ವಿಟಮಿನ್ B12, ವಿಟಮಿನ್ ಡಿ, ಐರನ್ ಇವೆಲ್ಲ ಬೇಕು. ಈಗ ನಿಮ್ಮದು ಯಾವುದೇ ಆರೋಗ್ಯ ಸಮಸ್ಯೆ ತೊಗೊಳ್ಳಿ, ಅದಕ್ಕೆ ಬೇಕಾಗಿರೋದು ಐರನ್, ಜಿಂಕ್, ಕಾಪರ್, ಮೆಗ್ನೀಷಿಯಮ್, ಸೆಲೆನಿಯಮ್, ಜಿಂಕ್, ಒಮೆಗಾ 3 ಫ್ಯಾಟಿ ಆ್ಯಸಿಡ್, ಐರನ್ ಆಯಿತಾ, ಪ್ರೋಟೀನ್. ಬಟ್ ನೀವು ತಿಂತಾ ಇರೋದು ಬರೀ ಕಾರ್ಬೋಹೈಡ್ರೇಟು, ಶುಗರು. ಮತ್ತು ಹೆಂಗೆ ಕಮ್ಮಿ ಆಗುತ್ತೆ? ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ, ಬಾಡಿ ಫ್ಯಾಟ್ ಲೆವೆಲ್ ಜಾಸ್ತಿ ಆಗುತ್ತೆ, ಡಯಾಬಿಟಿಸ್ ಆಗ್ತೀರಾ, ಹೈಪರ್ ಟೆನ್ಷನ್ ಆಗ್ತೀರಾ, ಒಬೆಸಿಟಿ ಆಗ್ತೀರಾ, ಫ್ಯಾಟಿ ಲಿವರ್ ಆಗ್ತೀರಾ. ಏನು ತಿನ್ನಬೇಕು? ಊಟದಲ್ಲಿ ಅರ್ಧ ತಟ್ಟೆ ಅನ್ನ ಇದ್ದರೆ ಅರ್ಧ ತಟ್ಟೆ ಕಾಳು, ತರಕಾರಿ, ಸೊಪ್ಪು ಇವಿರಬೇಕು. ಅಥವಾ ಚಿಕನ್, ಮೊಟ್ಟೆ, ಇದು ಪ್ರೋಟೀನ್ಗಳಿರಬೇಕು. ಓಕೆ. ಮತ್ತು ಆರ್ಗನ್ ಮೀಟ್ ಅಂತ ಕರಿತೀವಿ, ಚಿಕನ್ ಲಿವರ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಈ ಥರ ಒಳ ಮಾಂಸ ಅಂತ ಕರಿತೀವಿ. ಓಕೆ. ಅದನ್ನು ಚೆನ್ನಾಗಿ ತಿನ್ನಬೇಕು. ಓಕೆ. ಇವಿಷ್ಟು ಫಾಲೋ ಮಾಡ್ಕೊಳ್ಳಿ, ನಿಮಗೆ ಬೇಕಾಗಿರೋ ನ್ಯೂಟ್ರಿಷನ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಇನ್ನು ಹೆಚ್ಚು ಮಾಹಿತಿಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆತೈತಿ.